ಸೀರಿಯಲ್ ಲೋಕದಲ್ಲಿ ಹೊಸ ಧಾರಾವಾಹಿಗಳು ಬರುತ್ತಾ ಹೊಸ ಹವಾ ಕ್ರಿಯೇಟ್ ಆಗಿ ಗಮನ ಸೆಳೀತಾ ಇದೆ. 50 ವರ್ಷಗಳಿಗೂ ಹೆಚ್ಚು ಇತಿಹಾಸ ಹೊಂದಿರುವ ಕನ್ನಡ ಕಿರುತೆರೆ ಲೋಕದಲ್ಲಿ ಕನ್ನಡ ಸೀರಿಯಲ್ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ. ಕನ್ನಡಿಗರು ಮಾತ್ರವಲ್ಲದೆ ತೆಲುಗು, ತಮಿಳು ಹಾಗೂ ಹಿಂದಿ ಭಾಷಿಕರು ಕೂಡ ಕನ್ನಡ ಧಾರಾವಾಹಿಗಳನ್ನ ನೋಡ್ತಾರೆ. ಅದರಲ್ಲೂ ಇತ್ತೀಚೆಗೆ ಶುರುವಾಗಿದ್ದ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅಭಿನಯದ ಕರ್ಣ ಸೀರಿಯಲ್ ಸಾಕಷ್ಟು ಗಮನ ಸೆಳೀತಾ ಇದೆ. ಹೀಗಿದ್ದಾಗಲೇ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅಭಿನಯದ ಕರ್ಣ ಧಾರಾವಾಹಿ ಒಂದು ವಾರದಲ್ಲೇ ಕನ್ನಡ ಸಿನಿಮಾ ಲೋಕವನ್ನ ಮೀರಿಸಿ ಮುಂದೆ ಹೋಗ್ತಾ ಇದೆ. ಕನ್ನಡ ಸೀರಿಯಲ್ ಅಂದ್ರೆ ಧಾರಾವಾಹಿ ಲೋಕ. ಯಾಕಂದ್ರೆ ಕನ್ನಡ ಸೀರಿಯಲ್ ಲೋಕದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಇದ್ದು ಸಾವಿರಾರು ಕುಟುಂಬಗಳು ಬದುಕ್ತಾ ಇವೆ. ಹಾಗೆ ಕನ್ನಡ ಸಿನಿಮಾಗಳಲ್ಲಿ ಅಭಿನಯ ಮಾಡಬೇಕು ಅಂತ ಬಯಸುವ ಎಷ್ಟೋ ಜನರಿಗೆ ಕನ್ನಡದ ಸೀರಿಯಲ್ ಮೂಲಕ ಅವಕಾಶ ಸಿಗುತ್ತೆ. ಮತ್ತೆ ಮುಂದೆ ಸಿನಿಮಾ ಮಾಡಲು ಕೂಡ ಬಲ ನೀಡುತ್ತೆ. ಇಂತಹ ಸಮಯದಲ್ಲೇ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಜೋಡಿ ಇದೀಗ ಕನ್ನಡದಲ್ಲಿ ಕರ್ಣ ಸೀರಿಯಲ್ ಮೂಲಕ ಅಬ್ಬರಿಸಿದ್ದಾರೆ. ಹೀಗಿದ್ದಾಗಲೇ ಕರ್ಣ ಧಾರಾವಾಹಿ ಒಂದೇ ವಾರದಲ್ಲೇ ಬಿಗ್ ಬಾಸ್ ಮೂಲಕ ಭವ್ಯ ಗೌಡ ದೊಡ್ಡ ಹೆಸರು ಮಾಡಿಕೊಂಡು ಇದೀಗ ಹೊಸ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಹಾಗೆ ಸಿನಿಮಾ ಮಾಡಲು ಹೋಗಿ ಕೈ ಸುಟ್ಟುಕೊಂಡ ಕಿರಣ್ ರಾಜ್ ಅವರು ಕೂಡ ಮತ್ತೊಮ್ಮೆ ಧಾರಾವಾಹಿ ಲೋಕಕ್ಕೆ ವಾಪಸ್ ಬಂದಿದ್ದಾರೆ. ಹೀಗೆ ಕನ್ನಡದ ಅತಿದೊಡ್ಡ ಚಾನೆಲ್ ಪೈಕಿ ಒಂದಾಗಿರುವ ಜಿ ಕನ್ನಡ ಸ್ಕ್ರೀನ್ ಮೇಲೆ ಕರ್ಣ ಧಾರಾವಾಹಿ ಹೊಸ ಮಿಂಚು ಹರಿಸ್ತಾ ಇದೆ. ಕರ್ಣ ಧಾರಾವಾಹಿ ಶುರು ಮಾಡುವ ಮೊದಲು ಹಲವಾರು ಅಡ್ಡಗಾಲು ಹಾಕಿ ಕೆಡಿಸಲು ನೋಡಿದ್ರು. ಇದೆಲ್ಲವನ್ನ ಮೀರಿ ಇದೀಗ ಕರ್ಣ ಧಾರಾವಾಹಿ ಶುರು ಆಗಿರುವಾಗಲೇ ಏನಾಗಿದೆ ಗೊತ್ತಾ? ಧಾರಾವಾಹಿ ಅಭಿಮಾನಿಗಳಿಗೆ ಇಲ್ಲಿ ಗಮನಿಸಿ ಶುಭ ಸುದ್ದಿ ಇದೆ. ಹೌದು, ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಜೋಡಿ ಜೊತೆಗೆ ನಮ್ರತಾ ಗೌಡ ಕೂಡ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿರುವ ಕರ್ಣ ಧಾರಾವಾಹಿ ರಿಲೀಸ್ ಆಗಿ ಒಂದು ವಾರದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಿದೆ. ಅಂದಹಾಗೆ ಜೂನ್ 16ರಿಂದ ಪ್ರಾರಂಭ ಆಗಬೇಕಿದ್ದ ಕರ್ಣ ಧಾರಾವಾಹಿಗೆ ಕೆಲವರು ಕೆಡುಕು ಬಯಸಿ ಅಡ್ಡಗಾಲು ಹಾಕಿದ್ರು. ಆದ್ರೆ ಕೊನೆಗೂ ಎಲ್ಲ ಅಡ್ಡಿ ಮತ್ತು ಆತಂಕ ಎದುರಿಸಿ ಕರ್ಣ ಧಾರಾವಾಹಿ ಜುಲೈ 3ಕ್ಕೆ ಶುರುವಾಗಿತ್ತು. ಹೀಗೆ ಕರ್ಣ ಧಾರಾವಾಹಿ ರಿಲೀಸ್ ಆದ ಒಂದು ವಾರದಲ್ಲೇ ಭಾರಿ ಭರ್ಜರಿ 10.2 TVR ದಾಖಲಿಸಿ ಕನ್ನಡದ ನಂಬರ್ 1 ಸೀರಿಯಲ್ ಎನಿಸಿಕೊಂಡಿದೆ. ಅಲ್ಲದೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಜೋಡಿ ಜೊತೆಗೆ ನಮ್ರತಾ ಗೌಡಗೆ ಕೂಡ ಭರ್ಜರಿ ಯಶಸ್ಸು ತಂದುಕೊಟ್ಟಂತಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.